ಮೀನು ತಿಂದ್ರೂ ಬರುತ್ತೆ ಮಹಾಮಾರಿ ರೋಗಗಳು. ಮೀನುಗಳಿಗೂ ಕೆಮಿಕಲ್ ಹಾಕಿ ವಾರಗಟ್ಟಲೆ ಇಟ್ಟು ಮಾರಾಟ ಮಾಡುವ ತಂತೆ. ನೀವು ತಿನ್ನುವ ಮೀನಿಗೆ ಶವಗಾರದಲ್ಲಿ ಶವಕ್ಕೆ ಹಾಕುವ ಫಾರ್ಮಲಿನ್ ಬಳಕೆ. ಅಬ್ಬಬ್ಬ, 1 ಕಿಲೋ ಮೀನಿನಲ್ಲಿ 63.6% ಫಾರ್ಮಲಿನ್. ಮೀನ್ ತಿಂದ್ರು ಸಾಯ್ತಾರ? ಹಣ್ಣುಗಳಿಗೆ ಕೆಮಿಕಲ್ ಹಾಕಿ ಹಾಳಾಗದಂತೆ ತಿಂಗಳು ಕಟ್ಲೆ ಇಡೋದನ್ನ ಕೇಳಿದ್ದೇವೆ. ಆದ್ರೆ ಈಗ ಮೀನುಗಳಿಗೂ ಕೆಮಿಕಲ್ ಹಾಕಿ ವಾರಗಟ್ಟಲೆ ಇಟ್ಟು ಮಾರಾಟ ಮಾಡುವ ದಂಧೆ ಇದೆ ಅಂದ್ರೆ ನಂಬಲು ಸಾಧ್ಯ ಇಲ್ಲ ಅಲ್ವಾ? ಆದ್ರೆ ನಂಬಲೇಬೇಕು. ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. 1 ಕಿಲೋ ಮೀನಿನಲ್ಲಿ 63.6% ಫಾರ್ಮಲಿನ್ ಅಂಶ ಇರುವುದು ಪ್ರಾಥಮಿಕ ತಪಾಸಣೆಯಲ್ಲಿ ಪತ್ತೆಯಾಗಿದೆ. ಶವಗಾರದಲ್ಲಿ ಶವಗಳು ಕೆಡದಂತೆ ಬಳಸುವ ವಿಷಕಾರಿ ರಾಸಾಯನಿಕ ಫಾರ್ಮಲಿನ್ ಉಪಯೋಗಿಸಿ ಮೀನುಗಳನ್ನ ಕೆಡದಂತೆ ಕಾಯ್ದಿಡಲಾಗ್ತಿದೆ. ಫಾರ್ಮಲಿನ್ ದೇಹದೊಳಗೆ ಹೋದಲ್ಲಿ ಕ್ಯಾನ್ಸರ್ ಸಹಿತ ಮಾರಕ ರೋಗಗಳು ಬಾಧಿಸುವ ಸಾಧ್ಯತೆ ಇದೆ. ಕೇಂದ್ರೀಯ ಮೀನುಗಾರಿಕಾ ತಂತ್ರಜ್ಞಾನ ಮಂಡಳಿ ಅಭಿವೃದ್ಧಿಪಡಿಸಿದ ಸ್ಟ್ರಿಪ್ ಬಳಸಿ ಆಹಾರ ಸುರಕ್ಷಾ ಅಧಿಕಾರಿಗಳು ಪ್ರಾಥಮಿಕ ತಪಾಸಣೆ ನಡೆಸುತ್ತಿದ್ದಾರೆ. ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಶುದ್ಧ ಆಹಾರ, ಶುದ್ಧ ಗಾಳಿ ಮತ್ತು ಉತ್ತಮ ಬದುಕುವಂಥ ಹಕ್ಕು ಸಂವಿಧಾನಬದ್ಧವಾಗಿ ಸಿಕ್ಕಿರುವಂಥದ್ದು. ಆದರೆ ಇವತ್ತು ನಾವು ಸೇವಿಸ್ತಕ್ಕಂಥ ಪ್ರತಿಯೊಂದು ಆಹಾರ, ಗಾಳಿ, ನೀರು ಎಲ್ಲವೂ ಪೊಲ್ಯೂಟ್ ಆಗಿದೆ. ಎಸ್ಪೆಷಲಿ ದೆಹಲಿ ಬಿಡಿ, ಈಗ ಮಂಗಳೂರು ನಗರದಲ್ಲಿ ತಗೊಂಡ್ರೆ ನಮ್ಮ ನಗರ ಪಾಲಿಕೆ ನಮ್ಮ ಟ್ಯಾಪಲ್ಲಿ ಕೊಡ್ತಕ್ಕಂಥ ನೀರು 33% ಬ್ಯಾಕ್ಟೀರಿಯಾ ಮತ್ತು ಅದರಲ್ಲಿ ಸೋಡಿಯಂ ಕೆಮಿಕಲ್ ಇದೆ ನಮಗೆ ಕುಡಿಲಿಕ್ಕೆ ಕೊಡ್ತಕ್ಕಂಥ ನೀರೊಳಗೆ. ಮತ್ತು ಈಗ ತಿನ್ನುವಂಥ ಫುಡ್ಡು ನಾವು ಹೊರಗಡೆ ಗೋಬಿ ಮಂಚೂರಿ, ನ್ಯೂಡಲ್ಸ್ಗಳಲ್ಲಿ ಹಾಕ್ತಕ್ಕಂಥದ್ದು ಅಜಿನೋಮೋಟೋ ಅನ್ನುವಂಥದ್ದು, ಅದು ಕೂಡ ಹ್ಯೂಮನ್ ಬಾಡಿಗೆ ತುಂಬ ಹಾಳಾಗ್ತಕ್ಕಂಥದ್ದು. ಇನ್ನು ಗಾಳಿ ಕೂಡ ಈ ನಮ್ಮ SEZ, MRPL, MSEZನಂಥ ಪೊಲ್ಯೂಷನಿಂದ ಪೊಲ್ಯೂಟ್ ಆಗಿ ಹೋಯಿತು. ಡ್ರೈನೇಜ್ ನೀರುಗಳು ಹೊಳೆಗೆ ಹೋಗಿ ಹೊಳೆ ಪೊಲ್ಯೂಟ್ ಆಯಿತು. ಹೊಳೆ ಮೀನನ್ನು ತಿನ್ಲಿಕ್ಕೆ ಹೋದರೆ ಈಗ ಮೀನಲ್ಲಿ ಕೂಡ ಈಗ ಕೆಮಿಕಲೈಸ್ಡ್ ಆಗಿದೆ. ಈಗ ಫಾರ್ಮಾಲಿನ್ ಅಂತ ಕೆಮಿಕಲ್ ಈಗ ಸಾಮಾನ್ಯವಾಗಿ ಡೆಡ್ ಬಾಡಿಯನ್ನು ಸುರಕ್ಷಿತವಾಗಿ ಇಡಲಿಕ್ಕೆ, ಕೆಡದಂತೆ ಕೆಲವು ದಿವಸ ಇಡಲಿಕ್ಕೆ ಆ ಫಾರ್ಮಾಲಿನ್ ಅಂತದ್ದು ಕೆಮಿಕಲನ್ನು ಯೂಸ್ ಮಾಡ್ತಾರೆ. ಇದೀಗ ಹಾಫ್ ಸೀಸನ್. ಈ ಮಳೆಗಾಲದಲ್ಲಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಅಥವಾ ಹೊರಗಡೆ ಸಮುದ್ರ ಮೀನುಗಾರಿಕೆ ನಿಷೇಧ ಆಗಿರುತ್ತೆ ಇದೊಂದು 2 ತಿಂಗಳು. ಈ ಸಮಯದೊಳಗೆ ಏನಾಗುತ್ತೆ, ಹೈದರಾಬಾದ್ ಮತ್ತು ತಮಿಳುನಾಡಿಂದ ಮಂಗಳೂರಿಗೆ, ಕೇರಳಕ್ಕೆಲ್ಲ ಮೀನು ಬರುತ್ತೆ. ಯಾಕಂದರೆ ಅಲ್ಲಿ ಇವಾಗ ಮೀನುಗಾರಿಕೆ ನಡೀತಾ ಇದೆ. ಅಲ್ಲಿ ಹಿಡಿದಿರುವಂಥ ಈ ಅಂಜಲ್ಲು, ಕಾಣೆ ಮತ್ತು ಈ ದೊಡ್ಡ ದೊಡ್ಡ ಪಾಂಪ್ಲೆಟ್ಗಳಂಥ ಮೀನುಗಳನ್ನು ಫಾರ್ಮಾಲಿನ್ ಅಂತ ಒಂದು ಕೆಮಿಕಲನ್ನು ಮೈಗೆ ಉತ್ತಾರೆ ಮತ್ತು ಅವಳು ಹೊಟ್ಟೆಗೆ ಕೂಡ ಇಂಜೆಕ್ಟ್ ಮಾಡ್ತಾರೆ. ಅಲ್ಲಿ ಇಮಿಡಿಯೇಟ್ ಅದರಲ್ಲಿ ಬ್ಯಾಕ್ಟೀರಿಯಾ ಪ್ರೊಡಕ್ಷನ್ ಆಗಿ ಮೀನು ವಾಸನೆ ಬರಬಾರ್ದಂತ ಅದನ್ನು ಡೀಪ್ ಫ್ರಿಜ್ಜರ್ಗೆ ಹಾಕಿ ಇವತ್ತು ಕಳಿಸ್ತಾ ಇದ್ದೇವೆ. ಎನಿಹೌ, ಇದು ವ್ಯಾಪಾರಿಗಳು ಲಾಭಕ್ಕಾಗಿ, ಅವರ ಒಂದು ದುರುದ್ದೇಶಕ್ಕಾಗಿ ಅವ್ರು ಮಾಡುವಂಥದ್ದು. ಆದರೆ ನಮ್ಮ ಪ್ರತಿಯೊಬ್ಬರಿಗೂ ಜನರಿಗೂ ಅವ್ರ ಮನೆಯಲ್ಲಿ ಲ್ಯಾಬ್ ಇರಲ್ಲ. ತಾವು ತಿಂತಕ್ಕಂಥ ಆಹಾರ ಕ್ವಾಲಿಟಿ ಚೆನ್ನಾಗಿದೆಯಾ, ನಾವು ಕುಡಿತಕ್ಕಂಥ ನೀರಿನ ಕ್ವಾಲಿಟಿ ಚೆನ್ನಾಗಿದೆಯಾ, ನಾವು ಸೇವಿಸ್ತಕ್ಕಂಥ ಗಾಳಿದ ಕ್ವಾಲಿಟಿ ಚೆನ್ನಾಗಿದೆಯಾ, ಪ್ರತಿಯೊಬ್ಬರಿಗೂ ಲ್ಯಾಬ್ ಇಟ್ಕೊಂಡು ಕೂತ್ಕೊಳ್ಳೋಕ್ಕೆ ಜನರಿಗಾಗಲ್ಲ. ಯಾಕಂದರೆ ಜನರು ದುಡಿಬೇಕು, ಅವ್ರದ್ದು ಕಮಿಟ್ಮೆಂಟ್ ಇದೆ, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾರೆ. ಜನರ ತೆರಿಗೆ ಹಣದಿಂದ ಈ ಎಲ್ಲ ಒಂದು ಆಹಾರ ಮತ್ತು ಭದ್ರತಾ ಸುರಕ್ಷತೆಗೆ ಕೆಲವೊಂದು ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕೆಲವೊಂದು ಅಧಿಕಾರಿಗಳನ್ನು ಜಿಲ್ಲಾವಾರು, ತಾಲೂಕಾರು, ರಾಜ್ಯವಾರು ಇವತ್ತು ನೇಮಕ ಮಾಡಿಕೊಂಡು ಅವರಿಗೆ ಕಚೇರಿ, ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ಗಳು, ಕಾರು ಎಲ್ಲ ಕೊಟ್ಟಿರ್ತಾರೆ. ಈ ನಮ್ಮ ದೇಶದೊಳಗೆ ಇವತ್ತು ನಮ್ಮ ರಾಜ್ಯದೊಳಗೆ ನೋಡಿದರೆ ಎಲ್ಲಾದರೂ ಒಂದು ಪೇಪರಲ್ಲಿ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಇವತ್ತು ಇಲ್ಲಿ ದಾಳಿ ಮಾಡಿದರು, ಇಲ್ಲಿ ಗಲೀಜನ್ನು ಸ್ಟಾಪ್ ಮಾಡಿಸಿದ್ರು, ಇಂಥವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದರು, ಇಂಥವ್ರಿಗೆ ಪೆನಲ್ಟಿ ಹಾಕಿದ್ರು ಅಂತ ಎಲ್ಲಾದರೂ ಒಂದು ನ್ಯೂಸ್ ಕೇಳಿದ್ದೀರಾ? ಇಲ್ಲ. ನಮ್ಮ ಭಾರತ ದೇಶದ, ಅದರಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ತಮ್ಮ ಕಚೇರಿಯನ್ನು ನಿರಾಶ್ರಿತರ ಗಂಜಿ ಕೇಂದ್ರ ಮಾಡ್ಕೊಂಡಿದ್ದಾರೆ. ಬರೀ ನಿರಾಶ್ರಿತರ ಗಂಜಿ ಕೇಂದ್ರ ಮಾತ್ರ ಅಲ್ಲ, ಇವರದ್ದು ಯಾವ್ಯಾವ ಏರಿಯಾ ಬರುತ್ತೆ, ಆ ಏರಿಯಾದೊಳಗೆ ಎಷ್ಟು ರೆಸ್ಟೋರೆಂಟ್ ಬರುತ್ತೆ, ಎಷ್ಟು ಐಸ್ ಕ್ರೀಮ್ ಪಾರ್ಲರ್ಗಳು ಬರುತ್ತೆ, ಎಷ್ಟು ಹೋಟೆಲ್ಗಳು ಬರುತ್ತೆ, ಎಷ್ಟು ಫಾಸ್ಟ್ ಫುಡ್ಗಳು ಬರುತ್ತೆ, ಇಂಥ ಫಿಶ್ ಮಾರ್ಕೆಟ್ಗಳು ಹೋಲ್ಸೇಲ್ ಯಾರು ಮಾಡ್ತಾರೆ, ಇವರಿಂದ ತಿಂಗಳಿಗೆ ಇವರಿಗೆ ಮಾಮೂಲಿ ಬರಬೇಕು ಅಷ್ಟೇ. ಇದನ್ನು ತಗೊಂಡು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಜನ ಸತ್ತರೆ ಸಾಯಿಲಿ ಅಂತ, ಏನೋ ಕಾಯಿಲೆಯೋ ಅಥವಾ ಇಂಥದ್ದೇನೋ ಕೆಮಿಕಲ್ ರಿಯಾಕ್ಷನ್ ಆಗಿ ಸತ್ತ ನಂತರ ಅದಕ್ಕೊಂದು ಶಾರಾ ಬರೆದು ಒಂದು ರಿಪೋರ್ಟ್ ಹಾಕ್ತಾರೆ.
ಮತ್ತೆ ಅದಕ್ಕೆ ತನಿಖಾ ಆಯೋಗ ಮಾಡಿಕೊಂಡು ಈಗ ಆಲ್ರೆಡಿ ತನಿಖಾ ಆಯೋಗಗಳತಕ್ಕಂಥ 60 ಆಯೋಗಗಳು ಕೊಟ್ಟಂಥ ಕಡತಗಳು ಇವತ್ತು ಗೆದ್ದಲು ತಿಂತಾ ಇದೆ. ಇನ್ನೊಂದು ಹೋಗಿ ಭೂಪಾಲ್ ಅನಿಲ ದುರಂತ ಆದ ಹಾಗೆ ಇದೊಂದು ಮುಂದಿನ ದಿನಗಳಲ್ಲಿ ದುರಂತ ಆಗಲಿಕ್ಕಿದ್ದ ಹಾಗೆ. ಇದು ನಮ್ಮ ತೆರಿಗೆ ಹಣ ಕೂಡ ವೇಸ್ಟು, ಆರೋಗ್ಯ ಕೂಡ ವೇಸ್ಟ್. ಇವತ್ತು ಮಂಗಳೂರಲ್ಲಿ ಒಂದು 20 ವರ್ಷಗಳ ಹಿಂದೆ ಎಲ್ಲೋ ಬೆರಳೆಣಿಕೆ 2-3 ಹಾಸ್ಪಿಟ್ಲ್ ಇತ್ತು. ಇವತ್ತು ಮಂಗಳೂರಲ್ಲಿ ಕನಿಷ್ಠ 40ರಿಂದ 50 ಹಾಸ್ಪಿಟ್ಲ್ಗಳಾಗಿವೆ. ಒಂದೊಂದು ಹಾಸ್ಪಿಟ್ಲ್ ಅಲ್ಲ, 100ರಿಂದ 200 ಬೆಡ್ಗಳ ಹಾಸ್ಪಿಟ್ಲ್. ಯಾವ ಬೆಡ್ ಕೂಡ ಖಾಲಿ ಇಲ್ಲ. ಕಾಲರಾ, ಡೆಂಗ್ಯೂ, ಮಲೇರಿಯಾ ಇಂಥ ಒಂದು ಸಾಂಕ್ರಾಮಿಕ ರೋಗಗಳಿಂದ ತುಂಬಿ ತುಳಿತಕ್ಕಂಥ ಪೇಷಂಟ್ಗಳು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಫುಲ್ ಆಗಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಪ್ರತಿಯೊಂದು ಜಿಲ್ಲಾವಾರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ, ಅದಕ್ಕೆ ಒಬ್ಬ DD ಇರ್ತಾನೆ, ಡೆಪ್ಯೂಟಿ ಡೈರೆಕ್ಟರ್. ಸಣ್ಣ ನೀರಾವರಿ ಇಲಾಖೆ ಇರುತ್ತದೆ, ಅದಕ್ಕೊಬ್ಬರು ಚೀಫ್ ಇಂಜಿನಿಯರ್ ಮತ್ತೊಬ್ಬ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾನೆ. ಇವ್ರುಗಳ ಕೆಲಸ ಏನು? ಪ್ರತಿ ತಿಂಗಳು ತಮ್ಮ ಡಿಸ್ಟಿಕ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕ ಕೆರೆ, ಸಾರ್ವಜನಿಕ ನದಿ, ಸಾರ್ವಜನಿಕ ಸಮುದ್ರ, ಹೊಳೆ ಇದರ ಸ್ಯಾಂಪಲ್, ನೀರಿನ ಸ್ಯಾಂಪಲನ್ನು ತೆಗೆದು ತಮ್ಮ ಲ್ಯಾಬೊರೇಟರಿಯಲ್ಲಿ ಚೆಕ್ ಮಾಡಬೇಕು. ಆಕ್ಸಿಜನ್ ಎಷ್ಟಿರಬೇಕು, ಇನ್ನೊಂದು ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಜನರಿಗೆ ಕುಡಿಯೋ ನೀರುವಂಥ ಪ್ರಮಾಣ ಸರಿ ಇದೆಯಾ, ಬ್ಯಾಕ್ಟೀರಿಯಾಗಳ ಕಂಟೆಂಟ್ ಜಾಸ್ತಿ ಆಗಿದೆಯಾ ಅಥವಾ ಕೆಮಿಕಲ್ ಕಂಟೆಂಟ್ ಜಾಸ್ತಿ ಆಗಿದೆಯಾ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಬೆಂಗಳೂರಿಗೆ ರಿಪೋರ್ಟ್ ಕಳಿಸಬೇಕು. ಇನ್ ಕೇಸ್ ನದಿ ನೀರಲ್ಲಿ ಏನಾದರೂ ಮಿತವ್ಯಯ ಆಗಿದ್ದರೆ, ಕೆರೆ ನೀರು ಪೊಲ್ಯೂಟ್ ಆಗಿದ್ದರೆ ಅಲ್ಲಿಂದ ಅದಕ್ಕೆ ಆ್ಯಕ್ಷನ್ ತಗೊಳ್ತಾರೆ. ಏನು, ಹೇಗೆ ಸಮಸ್ಯೆ ಆಯಿತು, ಕಾರ್ಖಾನೆದು ಇಂಡಸ್ಟ್ರಿ ಬಂದು ಸೇರ್ತೋ ಇಲ್ಲ ಮ್ಯಾನುವಲ್ನ ವೇಸ್ಟ್ ಬಂದು ಸೇರಿತಾ, ಅದನ್ನು ಏನು ಪ್ರಿಕಾಕ್ಷನ್ ಏನು ತಗೊಳ್ಬೇಕು ಅನ್ನುವಂಥದ್ದು ಒಂದು ಸಂವಾದಕ್ಕೆ ಇಂಥದ್ದೊಂದು ಡಿಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಒಂದು ಇಲಾಖೆ ಇದೆ. ಈ ಇಲಾಖೆ ಇದು ಕರ್ನಾಟಕ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ದಕ್ಷಿಣ ಕನ್ನಡ ಜಿಲ್ಲೆ. ಇದು ನಾನು ಇವರಿಂದ RT ಹಾಕಿ ತೆಗೆದಿರುವಂಥ ಕಳೆದ 10 ವರ್ಷಗಳಿಂದ ತೆಗೆದಿರುವಂಥದ್ದೊಂದು ಕಡತ. ಈ ಕಡತದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ನದಿ, ಹೊಳೆ ಮತ್ತು ಸಮುದ್ರದ ನೀರಿನ ಸ್ಯಾಂಪಲ್ನೇ ಸಂಗ್ರಹ ಮಾಡಿದ್ದಲ್ಲ ಇವರು. 1 ತಿಂಗಳು ಕಂಪ್ಯೂಟರ್ ಒಳಗೆ 2 ಪಾಯಿಂಟ್ ಜಾಸ್ತಿ, ಮತ್ತೊಂದಲ್ಲಿ 2 ಪಾಯಿಂಟ್ ಕಮ್ಮಿ ಮಾಡಿಕೊಂಡು ಬರೀ ಡೂಪ್ಲಿಕೇಟ್ ರಿಪೋರ್ಟನ್ನು ಬೆಂಗಳೂರಿಗೆ ಕಳಿಸ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದಾರೆ. ಆರಾಮಾಗಿ ಇದೇ ಲ್ಯಾಬೊರೇಟ್ರಿ ಇವರು ಚೆಕ್ ಮಾಡಿದ ನೀರನ್ನು ಇನ್ ಕೇಸ್ ಖಾಸಗಿ ಲ್ಯಾಬೊರೇಟ್ರಿಯಲ್ಲಿ ನಾವು ಚೆಕ್ ಮಾಡಿದರೆ ಇವರು ಕೊಟ್ಟಂಥ ರಿಪೋರ್ಟಿಗೂ ನಮ್ಮ ರಿಪೋರ್ಟಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಇವರನ್ನೆಲ್ಲ ಬರ್ದೆ ಹೀಗೆ ಹಾಕಬಾರ್ದು, ಜೈಲಿಗೆ ಹಾಕಬೇಕು. ಬರೀ ಸಸ್ಪೆಂಡ್ ಮಾಡೋದಲ್ಲ, ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಯಾಕಂದರೆ ನಮ್ಮ ತೆರಿಗೆ ಹಣದಿಂದ, ಜನರ ತೆರಿಗೆ ಹಣದಿಂದ ಸಂಬಳ ಮತ್ತು ಸವಲತ್ತು ತಗೊಳ್ತಕ್ಕಂಥ ಇವರು ಸೇವಕರು, ಅಧಿಕಾರಿಗಳಲ್ಲ ಇವರು. ಒಬ್ಬ DC ಇರ್ತಾರೆ, DC ಪಾಪ ಎಷ್ಟಂತ ನೋಡ್ಕೊಳ್ಳೋದು, ಇದು ಎಲ್ಲ ಹಿಂದೆ DC ಹೋಗೋಕ್ಕಾಗತ್ತೆ, ಒಂದು ಆರ್ಡ್ರ್ ಮಾಡ್ಬೋದು ಅಷ್ಟೇ. ಪ್ರತಿಯೊಬ್ಬ ಸರ್ಕಾರಿ ಸೇವಕ, ಜನರ ತೆರಿಗೆ ಹಣದಿಂದ ಸಂಬಳ ತಗೊಳ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ, ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್ಕಾರ, ನಾನು ಯಾಕೆ ಸಂಬಳ ಸಿಗ್ತಾ ಇದೆ, ಅದಕ್ಕೆ ಸರಿಯಾಗಿ ಅವನು ಕೆಲಸ ಮಾಡಬೇಕು. ಕೆಲಸ ಮಾಡಿಸ್ಕೊಳ್ಳುವಂಥ ಕೆಲಸ ನಮ್ಮ ಜನರು ಮಾಡಬೇಕು. ನಮ್ಮ ಜನ ಕೂಡ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಜನಗಳು ಪ್ರಶ್ನೆ ಮಾಡ್ತಕ್ಕಂಥ ಒಂದು ನಾರವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ತಣ್ಣೀರುಬಾವಿ ಬೀಚಿಗೆ ಹೋದರೆ ಕಡಲಾಮೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಾರವಾರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಡಲಾಮೆಗಳು ಆಲಿಯೋ ಟಾರ್ಟೈಲ್ ಅಂತ ಮೊಟ್ಟೆ ಇಡಲಿಕ್ಕೆ ಬರದೆ 9-10 ವರ್ಷ ಆಯಿತು. ಕಾರಣ ಇಷ್ಟೇ, ಇಡೀ ಸಮುದ್ರದ ನೀರು ಪೊಲ್ಯೂಟ್ ಆಗಿದೆ. ಮಂಗಳೂರಿನ 860 ಕೋಟಿ ರೂಪಾಯಿ UGC ಫಂಡ್ ಗುಳುಮಾಗಿದೆ. ಇಡೀ ಮಂಗಳೂರು ಜನರ 5 ಲಕ್ಷ ಜನರ ಕಕ್ಕಸ್ ನೀರು ಪಲ್ಗುಣಿ ಮುಖಾಂತರ ಸಮುದ್ರ ಸೇರ್ತಾ ಇದೆ. ಅಲ್ಲಿ ಫ್ಯಾಕ್ಟ್ರಿಗಳ ಕೆಮಿಕಲ್ ಬಂದು ಸೇರ್ತಾ ಇದೆ. ಇಡೀ ಹೊಳೆಯಲ್ಲಿ ಇವತ್ತು 10 ನಾಟಿಕಲ್ ಮೈಲ್ ದೂರದವರೆಗೆ ಒಂದು ಕೆಮಿಕಲ್ ವಾಲ್ ಕ್ರಿಯೇಟ್ ಆಗಿದೆ. ಪ್ರತಿ ಮೇ ಎಂಡಲ್ಲಿ 2000 ನಾಟಿಕಲ್ ಮೈಲ್ ದೂರದಿಂದ ಬರ್ತಕ್ಕಂಥ ಕಡಲಾಮೆ ಮೊಟ್ಟೆ ಇಡಲಿಕ್ಕೆ ಬಂದರೆ ಇಲ್ಲಿ 10 ನಾಟಿಕಲ್ ದೂರಕ್ಕೆ ಬಂದು ವಾಪಸ್ ಹೋಗ್ತಾ ಇದೆ, ಒಳಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಬಿಡಿ, ಇವತ್ತು ಮೀನುಗಾರಿಕಾ ಈ ನ್ಯೂಸಲ್ಲಿ ನೋಡ್ತಾ ಇರುವಂಥ ಮೀನುಗಾರರ ಹತ್ರ ನೀವು ಕೇಳಿ ಆಗ್ತದೆ. ಭೂತಾಯಿ ಮೊದಲು ಸಿಗ್ತಿತ್ತು ಯಥೇಚ್ಛವಾಗಿ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಭೂತಾಯಿ ಸಿಗ್ತಾ ಇಲ್ಲ. ಭೂತಾಯಿ ವಂಶನೇ ಇಲ್ಲ. ಭೂತಾಯಿ ಕಡಲಿನ ಹತ್ತಿರ ನಮ್ಮ ಇದರ ಹತ್ತಿರ ಬರ್ತಾ ಇಲ್ಲ. ಒಂದು ಪಕ್ಷ ಭೂತಾಯಿಯ ಗುಂಪು ನಮ್ಮ ಕರಾವಳಿಯ ಕಡಲಿನ ತೀರದ ಹತ್ತಿರ ಬಂದರೆ ಆಕ್ಸಿಜನ್ ಕೊರತೆ ಕಮ್ಮಿಯಾಗಿ ದಡಗಳಿಗೆ ಬಂದು ಬೀಳ್ತಾ ಇದೆ. ಆ ಭೂತಾಯಿಯನ್ನು ನಾವು ತಿಂದರೆ ನಮಗೂ ಕೂಡ ಕಾಯಿಲೆ ಇದಾಗತ್ತೆ. ಇನ್ನು ಈ ಕೆಮಿಕಲ್ ಹಾಕ್ತಕ್ಕಂಥ ಮೀನು ಇವತ್ತು ನಿನ್ನೆದಲ್ಲ, ಇದು ಹಲವು ಸಮಯದಿಂದ ಆಗ್ತಾ ಇದೆ. ಈಗ ಸೋಷಿಯಲ್ ಮಾಧ್ಯಮಗಳು ಬಂದ ನಂತರ ಇದೀಗ ಸ್ಪ್ರೆಡ್ ಆಯಿತು. ಇದನ್ನು ಈ ಕೆಮಿಕಲ್ ಹಾಕಿ 2-3 ತಿಂಗಳು, 1 ತಿಂಗಳ ಮೀನು ಕೆಮಿಕಲ್ ಹಾಕಿ ಫ್ರೀಜರಲ್ಲಿ ಇಟ್ಟಿರೋಂಥ ಕೆಮಿಕಲ್ ಮೀನನ್ನು ನಾವುಗಳು ಒಳ್ಳೆ ಅಂಜಲ್ ಮೀನು ಮಸಾಲ ಫ್ರೈ ಅಂತ ತಿಂದರೆ ನಮ್ಮ ದೇಹ ಏನಾಗುತ್ತೆ? ನಮ್ಮ ದೇಹ ಇನ್ನು ನಮ್ಮ ಜನಾಂಗ, ಮುಂದಿನ ನಮ್ಮ ಜೀನ್ಸಲ್ಲಿ ಜ್ವರ ಬಂದರೆ ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ 650 mg ಸಾಕಾಗಲ್ಲ. 2000 mg ನಮ್ಮ ಮಕ್ಕಳಿಗೆ ಕೊಡಬೇಕಾಗತ್ತೆ. 2000 mg. ಅಥವಾ ಒಂದೊಂದು ಸರಿ ಜ್ವರಕ್ಕೆ ಬೆಳಿಗ್ಗೆ 5 ಪ್ಯಾರಾಸಿಟಮಲ್, ಮಧ್ಯಾಹ್ನ 5 ಪ್ಯಾರಾಸಿಟಮಲ್, ಸಂಜೆ 5 ಪ್ಯಾರಾಸಿಟಮಲ್ ತಿನ್ನಿಸುವಂಥ ಪರಿಸ್ಥಿತಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಸೋಡಾ ಗ್ಲಾಸ್ ಬರುತ್ತೆ. ತಲೆನೋವು, ಜೀನ್ಸಲ್ಲಿ ಅವ್ರಿಗೆ ಮಿತನಯ ಆಗುವಂಥದ್ದು,
ಇದು ಕೇವಲ ಅಧಿಕಾರಿಗಳ ಮಾತ್ರ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರು ಕೂಡ ನಾವು ತಿಂತಕ್ಕಂಥ ಆಹಾರ ಏನನ್ನು ತಿನ್ನಬೇಕು, ಸಾಂಪ್ರದಾಯಿಕ ಆಹಾರ ಇರ್ಬೋದು, ಏನನ್ನು ತಿನ್ನಬೇಕು, ಹೇಗೆ ಸುರಕ್ಷಿತವಾಗಿರಬೇಕು, ನಮ್ಮ ಜವಾಬ್ದಾರಿ ಏನು, ನಮ್ಮ ಫುಡ್ ಆ್ಯಂಡ್ ಸೇಫ್ಟಿಯ ಮೆಜರ್ಮೆಂಟ್ ಏನು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಜ್ವರ ಬಂದ ನಂತರ ಹಾಸ್ಪಿಟ್ಲಲ್ಲಿ ಬಿದ್ದು ಅಂತ ಬೊಬ್ಬೆ ಹಾಕಿದರೆ ಏನು ಪ್ರಯೋಜನ ಇಲ್ಲ. ಸರಿ ಇರುವಾಗ ಸಂಬಂಧಪಟ್ಟ ಇಲಾಖೆಗೆ ಫೋನ್ ಮಾಡಿ ಕೇಳಬೇಕು, ಪ್ರತಿಯೊಬ್ಬರು ಕೇಳಬೇಕು. ಉಚಿತ ಫೋನ್ ಇದೆ ಈಗ ಜೀವ ಬಂದ ನಂತರ, ಫೋನ್ ಮಾಡಿಕೊಂಡು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಎಲ್ಲಿವರೆಗೆ ನಾವು ಹಕ್ಕನ್ನು ಚಲಾಯಿಸೋದಿಲ್ವೋ ಅಲ್ಲಿವರೆಗೆ ಮೀನಿಗೆ ಫಾರ್ಮಲಿನ್ ಅಲ್ಲ, ನೆಕ್ಸ್ಟು ಫ್ರೂಡೋನೇ ಕೂಡ ಹಾಕಿ ಕೊಡ್ತಾರೆ. ಫ್ರೂಡೋನ್ ಮೀನಿಗೆ ಅದು ತಿನ್ನಿಸ್ತಾರೆ. ತಿನ್ನೋರು ಇರುವಾಗ ಏನು ತಿನ್ನಿಸ್ತಾರೆ. ಇವತ್ತು ನೇಂದ್ರ ಬಾಳೆ ನಾವು ತಿಂತೇವಲ್ಲ, ನೇಂದ್ರ ಬಾಳೆಯಷ್ಟು ವರ್ಸ್ಟ್ ತೆಗೆದು ಹಾಕಿದ ಅಷ್ಟು ಕೆಮಿಕಲೈಸ್ಡ್ ಹಾಕಿ ಬೆಳೆಯುವಂಥ ಬಾಳೆ ಬೇರೆ ಒಂದಿಲ್ಲ. ಯಾವುದಾದ್ರೂ ನೇಂದ್ರ ಬಾಳೆ ಬೆಳೆಯುವ ಫೀಲ್ಡಿಗೆ ಹೋಗಿ ಫ್ರೂಡಾನ್ ಅಂತ ವಿಷವನ್ನು 50 ಗ್ರಾಮನ್ನು ನೇಂದ್ರ ಬಾಳೆ ನಡುವಾಗ ಅದರ ಬುಡಕ್ಕೆ ಹಾಕಿಬಿಟ್ಟೆ ನೇಂದ್ರ ಬಾಳೆಯನ್ನು ನಡ್ತಾರೆ. ಆದರೆ ನೇಂದ್ರ ಬಾಳೆ ಮೇಲೆ ಬರುವುದೇ ಇಲ್ಲ. ಅಂಥ ಬಾಳೆನ ಇವತ್ತು ಒಳ್ಳೆ ಮಾಡಿ ಬನಾನಾ ಚಿಪ್ಸ್ ಮಾಡ್ಕೊಂಡು ತಿಂತಾ ಇದ್ದೇವೆ ನಾವು. ಮೊದಲು ಮಾರ್ಕೆಟಿಂದ ಕಾಲಿಫ್ಲವರ್ ತರುವಾಗ ಅದರಲ್ಲಿ ಹುಳ ಬರ್ತಿತ್ತು, ಅದನ್ನು ನಾವು ಬಿಸಿನೀರಿಗೆ ಹಾಕಿ ಹುಳವನ್ನು ಸಪ್ರೇಟ್ ಮಾಡಿ ತಿಂತಾ ಇತ್ತು. ಇವಾಗ ಹುಳ ಬರೋದಿಲ್ಲ ಕಾಲಿಫ್ಲವರಲ್ಲಿ. ಭಾಳ ಖುಷಿ, ಹುಳ ಇಲ್ಲ, ಒಳ್ಳೆ ವೈಟ್ ಕಲರ್ ಅಂತ. ವೈಟ್ ಕಲರ್ ಏನಿಲ್ಲ, ಗದ್ದೆಯಿಂದ ಪ್ರತಿ ದಿವಸನೂ ಕೆಮಿಕಲ್ ಹಾಕೋದು. ಕಾಲಿಫ್ಲವರಿಗೆ ಇಷ್ಟು ಚಿಕ್ಕ ಮೊಗ್ಗಿಂದ ಇಷ್ಟು ದೊಡ್ಡ ಗಟ್ಟೆ ಆಗೋಗೋದಕ್ಕೆ ಕೆಮಿಕಲ್ ಹಾಕಿ 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 ಗದ್ದೆಯಿಂದ ಕೊಯ್ದು ಲಾರಿಗೆ ಲೋಡ್ ಮಾಡುವಾಗಲೂ ಕೂಡ ಅದನ್ನು ಈ ಫ್ರೂಡಾನ್ ಅಂತ ವಿಷಕಾರಿ ನೀರಿಗೆ ಅದ್ದಿ ಮತ್ತೆ ಗಾಡಿಗೆ ಲೋಡ್ ಮಾಡ್ತಾರೆ. ಮತ್ತೆ ಹುಳ ಬಿಡಿ ಯಾವುದೋ ಹತ್ರ ಕೂತ್ಕೊಳ್ಳಲ್ಲ. ಆದರೆ ಮನುಷ್ಯ ತಿಂತಾ ಇದ್ದಾನೆ, ಅದು ಹುಳ ಅದ್ರ ಹತ್ರ ಹೋಗೋದಿಲ್ಲ, ಮನುಷ್ಯ ಅದನ್ನು ತಿಂತಾ ಇದ್ದಾನೆ. ಹಾಗಾದರೆ ನಮ್ಮ ಹ್ಯೂಮನ್ ಬಾಡಿ ಎಷ್ಟು ಪಾಯ್ಸನಸ್ ಆಗಿದೆ. ನಾವು ತಿಂತಕ್ಕಂಥ ಆಹಾರ, ಗಾಳಿ ಪ್ರತಿಯೊಂದರಲ್ಲೂ ಎಷ್ಟು ಪಾಯ್ಸನನ್ನು ಪ್ರತಿ ದಿವಸ ತಿಂತಾ ಇದ್ದೀವಿ ಅನ್ನುವಂಥದ್ದನ್ನು ಆಲೋಚನೆ ಮಾಡ್ಕೋಬೇಕು. ತೋಟಗಾರಿಕಾ ಬೆಳೆಗಳು, ತೋಟಗಾರಿಕಾ ಇಲಾಖೆಯಿಂದ RTI ತೆಗೆದಿರೋದಿದೆ. ಪ್ರತಿ ವರ್ಷ 1430 ಮೆಟ್ರಿಕ್ ಟನ್ನು ಇವತ್ತು ಕೆಮಿಕಲನ್ನು ತೋಟಗಾರಿಕಾ ಇಲಾಖೆಯವರು ಅವ್ರು ಕೊಡ್ತಾ ಇದ್ದಾರೆ ಬೆಳೆಗೆ. ಇನ್ನು ಅಡಿಕೆ ಬೆಳೆಗೆ ಬೇರೆ, ಭತ್ತದ ಕೃಷಿಗೆ ಬೇರೆ, ರಾಗಿ ಕೃಷಿಗೆ ಬೇರೆ, ಇವೆಲ್ಲ ಹೋಗಿ ಸೇರ್ಕೊಳ್ಳುವಂಥದ್ದು ಅಂತರ್ಜಲವನ್ನು. ನಾವು ಕುಡಿಯುವ ನೀರಿನ ನದಿ ಮೂಲವನ್ನು ಸೇರ್ಕೊಳ್ಳುತ್ತೆ, ಇನ್ನೊಂದು ಕುಡಿಯುವ ನೀರನ್ನು ಸೇರ್ಕೊಳ್ಳುತ್ತೆ. ಇವೆಲ್ಲವೂ ಡೈರೆಕ್ಟಾಗಿ ಸೇರ್ಕೊಳ್ಳುತ್ತೆ, ನಮ್ಮ ಕೆಮಿಕಲೈಸ್ಡ್ ಆಗಿ ನಮ್ಮ ಬಾಡಿಯನ್ನು ಹಾಳು ಮಾಡುತ್ತೆ. ಇದನ್ನು ಎಚ್ಚೆತ್ಕೊಳ್ಬೇಕು. ಬರೇ ನಾವು ಇವತ್ತೊಂದು 2 ನಾಟಕ, 2 ಯಕ್ಷಗಾನ, 1 ಕ್ರಿಕೆಟ್ ಮ್ಯಾಚ್, 2 ಧಾರಾವಾಹಿ, 4 ಕ್ರೈಮ್ ಸ್ಟೋರಿ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಜನಜಾಗೃತಿಗೊಳ್ಬೇಕು, ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ಕೊಳ್ಬೇಕು, ಸಂವಿಧಾನಬದ್ಧವಂತ ಹಕ್ಕು ಮತ್ತು ಕರ್ತವ್ಯಗಳನ್ನ ನೆನಪಿಟ್ಕೊಳ್ಬೇಕು. ಆರು ಟನ್ ಮೀನು ವಾಪಸ್. ಕಳೆದ ವಾರ 12 ಟನ್ ಮೀನಿನಲ್ಲಿ ವಿಷಕಾರಿ ರಾಸಾಯನಿಕ ಬಳಸಿದ್ದು ಪತ್ತೆಯಾಗಿತ್ತು. ತಿರುವನಂತಪುರ ಅಮರವಿಳ ಚೆಕ್ ಪೋಸ್ಟ್ ನಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಅನ್ಯ ರಾಜ್ಯಗಳಿಂದ ಬಂದ 6 ಟನ್ ಮೀನಿನಲ್ಲಿ ಫಾರ್ಮಲಿನ್ ಪತ್ತೆಯಾಗಿತ್ತು. ವಾಳೆಯಾರ್ನಲ್ಲಿ 1 ವಾರದ ಹಿಂದೆ ಸೇವನೆಗೆ ಯೋಗ್ಯವಲ್ಲ ಎಂಬ ಕಾರಣಕ್ಕೆ 6 ಟನ್ ಮೀನನ್ನ ವಾಪಸ್ಸು ಮಾಡಲಾಗಿತ್ತು. ಮೀನುಗಾರರು ಹಿಡಿದ ಮೀನು ಹಿಡಿದಾಗ ತಾಜಾತನದಲ್ಲಿರುತ್ತೆ. ಅದನ್ನು ಅವರು ಹಿಡಿದು ಅವರು ದಡಕ್ಕೆ ತಂದು ಅದು ಗ್ರಾಹಕರಿಗೆ ತಲುಪುವಾಗ ಸುಮಾರು ಸಮಯ ಆಗುತ್ತೆ. ಆ ಸಮಯದಲ್ಲಿ ಅವರು ಐಸಲ್ಲಿ ಇಟ್ಟು ಮೀನನ್ನು ತಂದಿದ್ದೆ ಆದರೆ ಆ ಮೀನಿನ ತಾಜಾತನ ಉಳ್ಕೊಂಡಿರುತ್ತೆ, ಅದು ಸೇವಿಸಲಿಕ್ಕೂ ಸಹ ಒಳ್ಳೆಯದಾಗಿರುತ್ತೆ.
ಅದೇ ಒಂದು ಪಕ್ಷ ಅದನ್ನು ಮೀನನ್ನು ಹಿಡಿದ ಮೇಲೆ ಅದನ್ನು ಐಸಲ್ಲಿ ಶೇಖರಣೆ ಮಾಡದೆ ಹಾಗೆ ತಂದರೆ ಕೇವಲ 5-6 ಗಂಟೆ ಸಮಯದಲ್ಲಿ ಆ ಮೀನು ಸಂಪೂರ್ಣ ಹಾಳಾಗಿ ಅದು ತಿನ್ನಲಿಕ್ಕೆ ಯೋಗ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮೀನು ಮಾರಾಟಗಾರರು ಎಲ್ಲರೂ ನಮ್ಮ ಮೀನುಗಾರರು ಸಹ ಮೀನು ಹಿಡಿದ ಮೇಲೆ ಐಸನ್ನೇ ಉಪಯೋಗಿಸಿ ಮೀನು ತಂದು ಮಾರ್ತಾರೆ. ಮತ್ತು ಈ ಮಾರುಕಟ್ಟೆಗಳಲ್ಲಿ ಮಾರುವವರು ಸಹ ಅವರು ಐಸಲ್ಲೇ ಮೀನಿಟ್ಟು ಮಾರೋದ್ರಿಂದ ಅದು ತಾಜಾತನ ಇರುತ್ತೆ. ಒಂದು ಪಕ್ಷ ಅದು ಮೀನು ಹಾಳಾಗಿದ್ದರೆ ಗ್ರಾಹಕರು ಸಹ ಆ ಮೀನಿನ ತಾಜಾತನವನ್ನು ಅದರ ಹೊರಮೈಯಿಂದ ನೋಡಿ ಆ ಮೀನು ಸೇವಿಸಲಿಕ್ಕೆ ಯೋಗ್ಯವಲ್ಲ ಒಂದು ತಿಳಿದು ಅದನ್ನು ಅವರು ಕೊಂಡ್ಕೋತಾರೆ, ಅದನ್ನು ಸೇವನೆ ಮಾಡ್ತಾರೆ. ಆದರೆ ಕೆಲವು ಸಮಯದಲ್ಲಿ ಮೀನು ನೋಡಲಿಕ್ಕೆ ಮೇಲೆ ಅದು ಒಳ್ಳೆ ರೀತಿ ಇದ್ದರೂ ಸಹ ಅದು ಗುಣಮಟ್ಟ ಹಾಳಾಗಿರಲಿಕ್ಕೆ ಸಾಕು. ಆ ಮಾಂಸದ ಅದನ್ನು ಪದಾರ್ಥ ಮಾಡಿದಾಗ ಅದನ್ನು ಸೇವನೆ ಮಾಡಿದಾಗ ಅದನ್ನು ಗೊತ್ತಾಗುವಂತಾಗುತ್ತೆ. ಆದರೆ ಅದರ ಮಜಲ್ನಲ್ಲಿ ನಾವು ತಾಜಾ ಮೀನಿರುವಂಥ ಮೀನಿನ ಟೆಕ್ಸ್ಚರ್ ಅನ್ನೋದು ಅದು ಇರೋದಿಲ್ಲ. ಆವಾಗ ಅದು ಮೀನು ಹಾಳಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಮೀನಿಗೆ ಯಾವುದೋ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಅಂತ ಸುದ್ದಿ ಸಹ ಇದೆ. ಆದರೆ ಯಾವುದೇ ಕೆಮಿಕಲ್ನು ಸಹ ಹಾಗೆ ಆ್ಯಡ್ ಮಾಡಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಆದರೆ ನಮ್ಮದು ಫುಡ್ ಗ್ರೇಡ್ ಸೋಡಿಯಂ ಬೆನ್ಸೋಯೇಟ್ ಅಂತನ್ನುವಂಥ ಕೆಮಿಕಲ್ನ ಅದನ್ನು ಮೀನಿಗೆ ಶೇಖರಣೆ ಮಾಡುವಾಗ ಅದನ್ನು ಉಪಯೋಗಿಸ್ಬೋದು. ಆದರೆ ಅದನ್ನು ಸುಮಾರು 2%ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಅದು ಮೀನಿನ ಐಸ್ ಜೊತೆಯಲ್ಲಿ ಅದನ್ನು ಈ ಸೋಡಿಯಂ ಬೆನ್ಸೋಯೇಟ್ ಸಹ ಯೂಸ್ ಮಾಡಿದಾಗ ಅದನ್ನು ಸ್ವಲ್ಪ ಹೆಚ್ಚಿನ ಸಮಯ ಅದನ್ನು ತಾಜಾತನವನ್ನು ಉಳಿಸ್ಕೊಳ್ಳಿಕ್ಕೆ ಯೋಗ್ಯ ಇರುತ್ತೆ. ಆ ರೀತಿ ಕೆಮಿಕಲ್ ಮಾತ್ರ ಪರ್ಮಿಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದು ಕೆಮಿಕಲ್ನು ಉಪಯೋಗಿಸಿ ಮೀನನ್ನು ತಾಜಾತನವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ಬೇರೆ ಯಾವುದಾದ್ರು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಯಾವ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಅದನ್ನು ಮೀನಿಗೆ ಹಾಗೆ ನಾವು ನೋಡಿದ ತಕ್ಷಣ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಮೀನನ್ನು ತಂದು ಅದರಲ್ಲಿ ಪರೀಕ್ಷೆಗೆ ಒಳಪಡಿಸಿ ಅದು ಯಾವ ಕೆಮಿಕಲ್ ಅಂತ ಅನ್ನೋದನ್ನ ನೋಡಿದ ಮೇಲೆ ನಮಗೆ ಅದು ಯಾವುದು ಅಂತ ಗೊತ್ತಾಗುತ್ತೆ. ಆವಾಗ ಅದು ಪರ್ಮಿಟೆಡ್ ಕೆಮಿಕಲ್ಲ ಅಲ್ವಾ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಅದು ಕೆಮಿಕಲ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಪರ್ಮಿಷನ್ ಅನ್ನೋದು ಇದೆಯಾ, ಅದರ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಈ ನಿಟ್ಟಿನಲ್ಲಿ ಅವರು ಬಳಸಿರುವಂಥ ಕೆಮಿಕಲ್ ಅವ್ರಿಗೆ ಎಲ್ಲಿಂದ ಬರುತ್ತೆ, ಅವ್ರು ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ ಇದು ಪರ್ಮಿಟೆಡ್ ಕೆಮಿಕಲ್ಸ್ನ ಮಾತ್ರ ಅದನ್ನು ಯೂಸ್ ಮಾಡಲಿಕ್ಕೆ ಇರುತ್ತೆ. ಅದನ್ನೇ ಅವ್ರು ಯೂಸ್ ಮಾಡ್ತಾ ಇದ್ದರೆ ಅದರಿಂದ ಆರೋಗ್ಯಕ್ಕೆ ಯಾವುದೂ ತೊಂದರೆ ಇರೋದಿಲ್ಲ. ಪರ್ಮಿಟೆಡ್ ಅಲ್ಲದ ಕೆಮಿಕಲ್ಸ್ ಯಾವ್ದಾದ್ರು ಅದು ಯೂಸ್ ಮಾಡ್ತಾ ಇದ್ದರೆ ಖಂಡಿತ ಅದು ಮಾಡಬಾರ್ದು. ಅದಕ್ಕೆ ಜನರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಅದು ಬೀರುತ್ತೆ. ಪ್ರಸ್ತುತ ದಿನಗಳಲ್ಲಿ ನಾವು ತಿನ್ನುವ ಆಹಾರಗಳೆಲ್ಲ ವಿಷಕಾರಿಯಾಗಿದೆ. ಈಗ ಮೀನು ಕೂಡ ವಿಷಕಾರಿಯಾಗಿದೆ. ಇನ್ನು ನಮ್ಮ ಮುಂದಿನ ಜನಾಂಗ ಮತ್ತು ಭವಿಷ್ಯ ಹೇಗಿರಬಹುದು ಎನ್ನುವ ಆತಂಕ ಎಲ್ಲರಲ್ಲೂ ಮನೆ ಮಾಡಿದೆ. ಒಟ್ಟಿನಲ್ಲಿ ನಾವು ತಿನ್ನುವ ಆಹಾರ ಸ್ವಲ್ಪ ಮಟ್ಟಿನಲ್ಲಾದ್ರೂ ಆರೋಗ್ಯಕರವಾಗಿರಲಿ ಎಂಬುದು ನಮ್ಮೆಲ್ಲರ ಆಶಯ.